Hello friends, ಇದು ನೋಡಿ ಪ್ರೊವಿಷನಲ್ ಸಿಲೆಬಸ್ ಫಾರ್ ದ ಪೋಸ್ಟ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ 6 to 8 ಅಂತ ಇದೆ. ಸೊ 2019ನಲ್ಲಿ ಕೊಟ್ಟಿರೋ ಸಿಲೆಬಸ್ ಬೇರೆ ಇತ್ತು. ಇವಾಗ ಪ್ರೊವಿಷನಲ್ ಸಿಲೆಬಸ್ ಅಂದರೆ ಇದು ಟೆಂಪರರಿ ಅಟ್ ಪ್ರೆಸೆಂಟ್ ಸಿಲೆಬಸ್ ಅಂತ ಅಂದ್ಬಿಟ್ಟು. ಸೊ ಇವಾಗ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಜನರಲ್ ನಾಲೆಜಲ್ಲಿ ಏನು ಓದಬೇಕು, ಜಿ ಕೆ ಏನು ಓದಬೇಕು ಅಂದರೆ ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಇದ್ರ ಬಗ್ಗೆ ಒಂದು ಕ್ವೆಶನ್ 100% ಕೇಳ್ತಾರೆ. ಯಾವುದು? ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆ. ಸೆಕೆಂಡ್, ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್, ಯಾರು ಯಾವುದನ್ನು ಇನ್ವೆಂಟ್ ಮಾಡಿದ್ರು, ಯಾವುದನ್ನು ಡಿಸ್ಕವರ್ ಮಾಡಿದ್ರು ಅನ್ನೋದು ಅದೊಂದು ಕ್ವೆಶನ್ ಇರುತ್ತೆ. ಥರ್ಡ್, ಬೇಸಿಕ್ ಸೈನ್ಸ್, ಸೈಂಟಿಫಿಕ್ ಫಿನಾಮಿನಾ, ಅದೇ ಬೇಸಿಕ್ ಸೈನ್ಸ್ ಇರುತ್ತಲ್ಲ ಅದ್ರ ಬಗ್ಗೆ, ಅಂದರೆ ಜನರಲ್ ಸೈನ್ಸ್ದು ಕ್ವೆಶನ್ಸ್ ಕೊಡ್ತಾರೆ ಜನರಲ್ ನಾಲೆಜಲ್ಲಿ. ಇವಾಗ 2019-17 ಪೇಪರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವೆಶನ್ ಕೇಳ್ತಾರೆ ಅಂತಂದ್ಬಿಟ್ಟು. ಓಕೆ, ನೆಕ್ಸ್ಟ್ ಫೋರ್ತ್, ಹೈಜೀನ್ ಆ್ಯಂಡ್ ಫಿಸಿಯಾಲಜಿ. ಹೈಜೀನ್ ಆ್ಯಂಡ್ ಫಿಸಿಯಾಲಜಿ, ಹ್ಯೂಮನ್ ಹೈಜೀನ್ ಆ್ಯಂಡ್ ಫಿಸಿಯಾಲಜಿ ಬಗ್ಗೆ ಒಂದು ಕ್ವೆಶನ್. ಫಿಫ್ತ್, ಕ್ರೊನಾಲಜಿ ಆಫ್ ಈವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ. ಕ್ರೊನಾಲಜಿ ಆಫ್ ಈವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ, ಇಂಪಾರ್ಟೆಂಟ್ ಏನೇನು ನಡೆದಿರುತ್ತೆ ಹಿಸ್ಟ್ರಿಯಲ್ಲಿ, ವರ್ಲ್ಡ್ ಹಿಸ್ಟ್ರಿಯಲ್ಲಿ ಅದ್ರ ಬಗ್ಗೆ ಒಂದು ಕ್ವೆಶನ್ ಕೇಳ್ತಾರೆ. ನೆಕ್ಸ್ಟ್, ಗ್ಲಿಮ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ನೆಕ್ಸ್ಟ್, ಜಿಯೋಗ್ರಫಿಕಲ್ ಟರ್ಮ್ಸ್ ಬೇಸಿಕ್. ನೆಕ್ಸ್ಟ್, ಸ್ಪೋರ್ಟ್ಸ್, ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಫಿಗರ್ಸ್. ಇದೆಲ್ಲ ಏನು ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾರೆ. ಜನರಲ್ ನಾಲೆಜ್ ಕ್ವೆಶನ್ಸ್ ಏನಿದೆ ಕರೆಂಟ್ ಅಫೇರ್ಸ್ ಬಗ್ಗೆ. ಬಟ್ ನಿಮಗೆ ಸಿಲೆಬಸ್ ಟಾಪಿಕ್ ಏನು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸ್ಪೋರ್ಟ್ಸ್ ಬಗ್ಗೆ ಒಂದು ಕ್ವೆಶನ್ ಕೇಳ್ತಾರೆ, ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಫಿಗರ್ಸ್ ಬಗ್ಗೆ. ಡೈಲಿ ಬೆಳಗ್ಗೆ ಎದ್ಬಿಟ್ಟು ಒಂದು ನ್ಯೂಸ್ ಪೇಪರ್ ಓದಿದ್ರೆ ಅದು ಒಳ್ಳೆಯದಾಗುತ್ತೆ. ನೆಕ್ಸ್ಟ್, ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಆ್ಯಂಡ್ ಪ್ರೈಸಸ್, ಇದು ಕೂಡ ಏನಿರುತ್ತೆ ಕರೆಂಟ್ ಅಫೇರ್ಸ್ ಇರುತ್ತದು. 10th ನೋಡಿ, ಇಂಡಿಯನ್ ಕಲ್ಚರ್, ಲ್ಯಾಂಡ್ ಆ್ಯಂಡ್ ಪೀಪಲ್, ಫೆಸ್ಟಿವಲ್ಸ್, ಇದು ಕೂಡ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆನೇ ಇರುತ್ತೆ, ಇಂಡಿಯನ್ ಕಲ್ಚರ್ ಬಗ್ಗೆ. ಓಕೆ, ನೆಕ್ಸ್ಟ್, ಫಿಸಿಕಲ್ ಜಾಗ್ರಫಿ, ಪಾಪ್ಯುಲೇಷನ್, ಲಿಟ್ರಸಿ, ನ್ಯಾಚುರಲ್ ರೀಜನ್ಸ್, ನ್ಯಾಚುರಲ್ ರಿಸೋರ್ಸಸ್, ಫುಡ್ ಕ್ರಾಪ್ಸ್, ನಾನ್ ಫುಡ್ ಕ್ರಾಪ್ಸ್, ಮೇಜರ್ ಇಂಡಸ್ಟ್ರೀಸ್, ಪ್ರಾಜೆಕ್ಟ್ಸ್, ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ಇಂಡಿಯನ್ ಆರ್ಟಿಸ್ಟ್ ಆಫ್ ರೆಕಗ್ನಿಷನ್, ಕ್ಲಾಸಿಕಲ್ ಅವಾರ್ಡ್ಸ್ ಟು ವೇರಿಯಸ್ ಅಚೀವ್ಮೆಂಟ್ಸ್, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, Constitution of India, major items, Union government and state government cabinets, Indian leaders of international and national recognition. ಅಂದರೆ ಯಾರ್ಯಾರಿಗೆ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ, ಅಂದರೆ ಇಂಡಿಯಾದವ್ರಿಗೆ ಯಾವ್ಯಾವ ಅವಾರ್ಡ್ ಸಿಕ್ಕಿದೆ, ಇಂಡಿಯನ್ ನ್ಯಾಷನಲ್ ಲೀಡರ್ಸಿಗೆ, ಆ ಥರ. ಇನ್ನೊಂದು, ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಇಂಡಿಯಾ ಫಾರಿನ್ ರಿಲೇಷನ್ಸ್. ನೆಕ್ಸ್ಟ್, ಕರೆಂಟ್ ನ್ಯಾಷನಲ್ ಅಫೇರ್ಸ್. ಇನ್ನೊಂದು, ಇವರು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆನೂ ಸ್ವಲ್ಪ ಕೇಳ್ತಾರೆ. ಒಂದು ಕ್ವೆಶನ್ ಕೇಳ್ಬೋದು ಅವ್ರ ಬಗ್ಗೆ. ನೀವು ಅವ್ರ ಬಗ್ಗೆನೂ ಸ್ವಲ್ಪ ಓದ್ಕೊಂಡಿರಿ, ಯಾಕಂದರೆ ಅವ್ರಿಗೆ ಒಂದು ರತ್ನ ಅವಾರ್ಡ್ ಸಿಕ್ಕಿತ್ತಲ್ವ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಓದ್ಕೋಬೇಕು. ಅದು ಕೇಳ್ಬೋದು ಮೋಸ್ಟ್ಲಿ, ಯಾಕಂದರೆ ಅದು ಕೂಡ ಕರೆಂಟ್ ಅಫೇರ್ಸ್ ಎಲ್ಲ ಇನ್ವಾಲ್ವ್ ಆಗುತ್ತೆ. ಓಕೆ, ನೆಕ್ಸ್ಟ್, ಹಿಸ್ಟ್ರಿ, ಮೆಡಿವಲ್ ಇಂಡಿಯಾ, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್, ಡೆಲ್ಲಿ ಸುಲ್ತಾನ್ಸ್, ಭಕ್ತಿ ಮೂವ್ಮೆಂಟ್, ವಿಜಯನಗರ ಎಂಪೈರ್, ಬಹಮನಿ ಸುಲ್ತಾನ್ಸ್, Great Mughals, Marathas, Renaissance, Reformation, Geographical discoveries, Foreign invasion, Rise of English, Mysore Sultans, Odayars of Mysore, First War of Independence, National Movement. Next, Gandhian era and Partition and Independence, Geographical features on history, Prehistoric period, Ancient civilizations, Vedic age, Birth of new religions, Mauryans, Kushans, Guptas, Vardhana dynasty. Next, Southern dynasties, rise of Christianity and Islam, medieval Europe, Rajputs, rise of revolutions and equality, constitution development in India, modern world, first and second world war, contemporary world. ಇಲ್ಲಿವರೆಗೂ ಹಿಸ್ಟ್ರಿ ಸಿಲೆಬಸ್ ಆಯಿತು. ನೆಕ್ಸ್ಟ್, ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಎನ್ವಿರಾನ್ಮೆಂಟ್, ಲೇಯರ್ಸ್ ಆಫ್ ದ ಅರ್ತ್, ರಿಸೋರ್ಸಸ್, ನ್ಯಾಚುರಲ್ ರೀಜನ್ಸ್ ಆಫ್ ದ ಅರ್ತ್, ವರ್ಲ್ಡ್ ಕ್ಲೈಮೇಟ್, world natural vegetation, human occupations, human interaction with environment, India and Asia, Africa, North America, South America, Australia, Europe and Antarctica, physical divisions, climate, natural vegetation and animal life, resources, agriculture, mineral and power resources, industrial development, transport and communication, layers of atmosphere, universe. ಇದು ಜಿಯೋಗ್ರಫಿದು. ನೆಕ್ಸ್ಟ್, economics meaning and definition, basic concepts, national income, forms of economic system,
institutional setup, infrastructure of Indian economy, India, agriculture development, relation between agriculture and industry, trade domestic and foreign trade of India, state and economic development. ನೆಕ್ಸ್ಟ್ ಸಿವಿಕ್ಸ್ ಸಿಲೆಬಸ್ ನೋಡಿ. ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಮ್ಯಾನ್ ಆಸ್ ಅ ಸಿಟಿಸನ್, ಡೆಮೋಕ್ರಸಿ, ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಡೆಮೋಕ್ರಸಿ ಅಟ್ ವರ್ಕ್ ಇನ್ ಇಂಡಿಯಾ, ಗೌರ್ಮೆಂಟ್ ಅಟ್ ಸ್ಟೇಟ್ ಲೆವೆಲ್, ಗೌರ್ಮೆಂಟ್ ಅಟ್ ದ ಸೆಂಟರ್, ಡಿಫೆನ್ಸ್ ಆಫ್ ದ ಕಂಟ್ರಿ, ಚಾಲೆಂಜಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ, ಇಂಡಿಯಾ ಆ್ಯಂಡ್ ದ ವರ್ಲ್ಡ್ ಪ್ರಾಬ್ಲಮ್ಸ್ ಆ್ಯಂಡ್ ಇಂಡಿಯಾಸ್ ಪಾಲಿಸಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನೀವು ಮ್ಯಾಕ್ಸಿಮಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಎಲ್ಲೆಲ್ಲಿಂದ ಸಿಗುತ್ತೋ ಇದಕ್ಕೆಲ್ಲ, ಇವಾಗ ಸಿಲೆಬಸಲ್ಲಿ ಎಷ್ಟಿದೆಯೋ ಇದಕ್ಕೆಲ್ಲ ನಿಮಗೆ ಎಲ್ಲೆಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದಕ್ಕೆ ರಿಲೇಟೆಡ್ ಸಿಗುತ್ತೋ ಅದನ್ನು ಫಸ್ಟು ನೀವು ಪರ್ಫೆಕ್ಟ್ ಆಗಿಬಿಡಿ. ಜಾಸ್ತಿ ಮ್ಯಾಕ್ಸಿಮಮ್ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಓದಿ. ಏನಕ್ಕೆ ಅಂದರೆ ಅದರಲ್ಲಿ ಜಾಸ್ತಿ ಸಿಲೆಬಸ್ ಕ್ವೆಶನ್ಸ್ ಕವರ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ನೀವು ಫಸ್ಟ್ ನೀವೇನು ಮಾಡಬೇಕು, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ ಸೈನ್ಸ್ ಅವ್ರಿಗೆ ಫಿಸಿಕ್ಸ್ ನೋಡಿ ಏನೇನಿದೆ ಸಿಲೆಬಸ್. ಫಿಸಿಕ್ಸಲ್ಲಿ ಮೆಕ್ಯಾನಿಕ್ಸ್, ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಹೀಟ್ ಆ್ಯಂಡ್ ಥರ್ಮೋಡೈನಮಿಕ್ಸ್, ವೇವ್ಸ್, ಸೌಂಡ್, ಲೈಟ್, ಆಪ್ಟಿಕ್ಸ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮಾಡರ್ನ್ ಫಿಸಿಕ್ಸ್, ಥಿಯರಿ ಆಫ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ನೆಟ್ವರ್ಕ್ಸ್ ಆ್ಯಂಡ್ ಡಿವೈಸಸ್, ಫಿಲ್ಟರ್ಸ್, ಪವರ್ ಸಪ್ಲೈ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಅಟಾಮಿಕ್ ಸ್ಪೆಕ್ಟ್ರೋಸ್ಕೋಪಿ, ಅಟಾಮಿಕ್ ಸ್ಟ್ರಕ್ಚರ್, ಚಾರ್ಜ್, ಮಾಸ್ ಆ್ಯಂಡ್ EM, molecular spectra, lasers and masers, X-ray and crystal structure, free electronic theory, semiconductors, band theory, magnetic materials. ನೆಕ್ಸ್ಟ್ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಏನೇನಿರುತ್ತೆ ಅಂದರೆ ವೇವ್ ಮೆಕ್ಯಾನಿಕ್ಸ್, ಮ್ಯಾಟರ್ ವೇವ್ಸ್, ಈಗನ್ ಫಂಕ್ಷನ್ಸ್, ಶ್ರಾಂಡಿಂಗರ್ ವೇವ್ ಫಂಕ್ಷನ್. ನೋಡಿ ಇದು ಶ್ರಾಂಡಿಂಗರ್ ವೇವ್ ಫಂಕ್ಷನ್ ಇದೆಯಲ್ಲ, ಇದು ಫಸ್ಟ್ PUC ಯಲ್ಲಿದೆ ನೋಡಿ. ಇದಕ್ಕೆ ನಾನು ಹೇಳೋದೇನೆಂದರೆ ಒಂದೇ ಒಂದು ಹೇಳ್ತೀನಿ, ನೀವು ಮೇಯ್ನ್ ಇದಕ್ಕೆ ರಿಲೇಟೆಡ್ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಆದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಈ ಟಾಪಿಕ್ಸ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬೇರೆ ಬೇರೆ ರೀತಿಲಿ ಕೊಟ್ಟಾಗ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ, ಲೋರೆನ್ಸ್ ಕಾಂಟ್ರಾಕ್ಷನ್, ಟೈಮ್ ಡೈಲೇಷನ್, ಡಾಪ್ಲರ್ ಎಫೆಕ್ಟ್, ultimate speed, abbreviation, variation of mass, properties of nucleus, detectors, accelerators, nuclear decays, nuclear models, fission and fusion, nuclear reactions, binding energy, cosmic rays, fundamental particles. ಇಷ್ಟು ಫಿಸಿಕ್ಸ್ ಸಿಲೆಬಸ್ ಆಯಿತು. ಕೆಮಿಸ್ಟ್ರಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅಟಾಮಿಕ್ ಸ್ಟ್ರಕ್ಚರ್, ಪಿರಿಯಾಡಿಕ್ ಟೇಬಲ್, ಕೆಮಿಕಲ್ ಬಾಂಡಿಂಗ್, ಮೆಟಲರ್ಜಿ, ಡಿ ಬ್ಲಾಕ್ ಎಲಿಮೆಂಟ್ಸ್, ಎಫ್ ಬ್ಲಾಕ್ ಎಲಿಮೆಂಟ್ಸ್, ಕೋಆರ್ಡಿನೇಷನ್ ಕೆಮಿಸ್ಟ್ರಿ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಆ್ಯಂಡ್ ಅನಾಲಿಟಿಕಲ್ ಕೆಮಿಸ್ಟ್ರಿ. ಸೊ ಇದರಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್, ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಮೋಸ್ಟ್ ಏನು ಮಾಡಿದ್ದಾರೆ, 10th ಫಸ್ಟ್ PU ಸೆಕೆಂಡ್ PU ಕ್ವೆಶನ್ಸ್ನ ಕೊಟ್ಟಿರ್ತಾರೆ. ಸೊ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದಕ್ಕೆ ರಿಲೇಟೆಡ್ ಓದ್ಕೊಳ್ಳಿ. ನೆಕ್ಸ್ಟ್ ಫಿಸಿಕಲ್ ಕೆಮಿಸ್ಟ್ರಿಲಿ ಗ್ಯಾಸಸ್, ಕೊಲಾಯ್ಡ್ಸ್, ಸರ್ಫೇಸ್ ಕೆಮಿಸ್ಟ್ರಿ, ಥರ್ಮೋಡೈನಮಿಕ್ಸ್, ನ್ಯೂಕ್ಲಿಯರ್ ಕೆಮಿಸ್ಟ್ರಿ, ಎಲೆಕ್ಟ್ರೋಕೆಮಿಸ್ಟ್ರಿ, ಇಂಡಿಕೇಟರ್ಸ್. ನೆಕ್ಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಅಲ್ಕೀನ್ಸ್ ಆ್ಯಂಡ್ ಆಲ್ಕೈನ್ಸ್, IUPAC ನಾರ್ಮನ್ಕ್ಲೇಚರ್. ಇದು 10th ಟೆಕ್ಸ್ಟ್ ಬುಕ್ಕಲ್ಲಿ ಒಂದು MCQs ಅಗೇನ್ ಇದಕ್ಕೆ ರಿಲೇಟೆಡ್ ಆಲ್ಕೀನ್ಸ್, ಆಲ್ಕೈನ್ಸ್, IUPAC ನಾರ್ಮನ್ಕ್ಲೇಚರ್. ನೆಕ್ಸ್ಟ್ ಐಸೋಮರಿಸಮ್, ಫಂಕ್ಷನಲ್ ಗ್ರೂಪ್ಸ್, ಅರೋಮ್ಯಾಟಿಕಲಿ, ವಿಟಮಿನ್ಸ್, ಹಾರ್ಮೋನ್ಸ್, ಆಲ್ಕಲಾಯ್ಡ್ಸ್, ಕಾರ್ಬೋಹೈಡ್ರೇಟ್ಸ್. ನೆಕ್ಸ್ಟ್ ಬಯಾಲಜಿ ನೋಡಿ. ಬಯಾಲಜಿ ಅಲ್ಲಿ ಲಿವಿಂಗ್ ವರ್ಲ್ಡ್, ಸೈಟಾಲಜಿ, ಮೈಕ್ರೋ ಆರ್ಗ್ಯಾನಿಸಮ್ಸ್, ಲೈಫ್ ಪ್ರೋಸೆಸ್, ಫುಡ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಎನ್ವಿರಾನ್ಮೆಂಟಲ್ ಸೈನ್ಸ್. ನೆಕ್ಸ್ಟ್ ನಾನ್ ಕೋರ್ಡಾಟಾ ಫೈಲಮ್ ನೋಡಿ. ಇದು ನಾನ್ ಕೋರ್ಡೇಟಾ ಮತ್ತು ಕೋರ್ಡೇಟಾ ಫೈಲಮ್ ಇದೆಯಲ್ಲ, ಇದು ಈ ಕೋರ್ಡೇಟಾ ಇದೆಯಲ್ಲ, ಇದು ಫಸ್ಟ್ PU ಟೆಕ್ಸ್ಟ್ ಬುಕ್ಕಲ್ಲಿದೆ. ಇದ್ರ ಬಗ್ಗೆ ನೀವು ಓದಲೇಬೇಕು ಬಯಾಲಜಿಲಿ. ಓಕೆ, ನಾನ್ ಕೋರ್ಡೇಟಾ ಫೈಲಮಲ್ಲಿ ಪ್ರೋಟೋಜೋವಾ, ಪೊರಿಫೆರಾ, ನೈಡೇರಿಯಾ, ಆಕ್ನಿಡೇರಿಯಾ, ಪ್ಲಾಟಿಹೆಲ್ಮಿಂಥಿಸ್ ಮತ್ತು ಆಸ್ಕೆಲ್ಮಿಂಥಿಸ್. ನೆಕ್ಸ್ಟ್ ಅನಿಲಿಡಿಯಾ, ಆರ್ಥೋಪೋಡಾ, ಮೊಲಸ್ಕಾ, ಇಕೈನೋಡರ್ಮಾಟಾ. ನೆಕ್ಸ್ಟ್ ಕಾರ್ಡಾಟಾದಲ್ಲಿ ಅದರ ಫೀಚರ್ಸ್ ಇರುತ್ತೆ. ಇದೆಲ್ಲ ನೀವೇನು ಮಾಡಿ ಅಂತಂದರೆ, ಆ್ಯಕ್ಚುಲಿ ಕಾರ್ಡಾಟಾ ಮತ್ತು ನಾನ್ ಕಾರ್ಡಾಟಾ ಬರೀ ಈ ಎಕ್ಸಾಮ್ಗೆ ಅಂತಲೇ ಅಲ್ಲ, ಇದು ವೆರಿ ಇಂಪಾರ್ಟೆಂಟ್. ಅದು ನೀಟ್ ಎಕ್ಸಾಮ್ಗೆಲ್ಲ ಇದನ್ನು ಪ್ರಿಪೇರ್ ಮಾಡಿಸ್ತಾರೆ. ಓಕೆ, ನೆಕ್ಸ್ಟ್ ಸೆಲ್ ಬಯಾಲಜಿಲಿ ಏನಿರುತ್ತೆ, ಸೆಲ್ ಆ್ಯಂಡ್ ಇಟ್ಸ್ ಆರ್ಗನಲ್ಸ್, ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್, ಫರ್ಟಿಲೈಸೇಷನ್, parentogenesis, sex determination in man, genetics.
ನೆಕ್ಸ್ಟ್ ಬಯೋಕೆಮಿಸ್ಟ್ರಿ ಆ್ಯಂಡ್ ಫಿಸಿಯಾಲಜಿಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ವಿಟಮಿನ್ಸ್, ಎನ್ಸೈಮ್ಸ್, ಫಿಸಿಯಾಲಜಿ, ಹಿಸ್ಟಾಲಜಿ, ಎನ್ವಿರಾನ್ಮೆಂಟಲ್ ಬಯಾಲಜಿ, ಟೆರೆಸ್ಟ್ರಿಯಲ್ ಇಕಾಲಜಿ. ನೆಕ್ಸ್ಟ್ ಪೇಪರ್ 1 GKಯಲ್ಲಿ ಮೆಂಟಲ್ ಎಬಿಲಿಟಿ ಬರುತ್ತಲ್ಲ, ಅದರಲ್ಲಿ ಅನಾಲಜಿ, ಕ್ಲಾಸಿಫಿಕೇಷನ್ ಟೆಸ್ಟ್, ಬ್ಲಡ್ ರಿಲೇಷನ್ ಟೆಸ್ಟ್, ಸೀರೀಸ್ ಕಂಪ್ಲೀಷನ್ ಟೆಸ್ಟ್, ಡೈರೆಕ್ಷನ್ ಟು ಸೋರ್ಸ್ ಟೆಸ್ಟ್, ಆಲ್ಫಾಬೆಟ್ ಟೆಸ್ಟ್, ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಟೆಸ್ಟ್, ಲಾಜಿಕ್ ಟೆಸ್ಟ್, ವೆರಿಫಿಕೇಷನ್ ಟೆಸ್ಟ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಟೆಸ್ಟ್. ಸೊ ಇವಾಗ ಮೆಂಟಲ್ ಎಬಿಲಿಟಿ ನೀವೇನು ಮಾಡಿ ಅಂದರೆ ಏನಿಲ್ಲ, ಇದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ದು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಇರುತ್ತಲ್ಲ ಅದನ್ನು ಸ್ಟಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಂದು ಬುಕ್ ಇರುತ್ತಲ್ಲ ಅದರಿಂದ ನೀವು ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ನ ಸಾಲ್ವ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಓಕೆ. ನೆಕ್ಸ್ಟ್ ಎಜುಕೇಷ್ನಲ್ ಸೈಕಾಲಜಿ, ಇದು ವೆರಿ ಇಂಪಾರ್ಟೆಂಟ್, 50 ಮಾರ್ಕ್ಸ್ ಟಾಪಿಕ್ ಇದು. ಎಜುಕೇಷ್ನಲ್ ಸೈಕಾಲಜಿಲಿ ಏನಿದೆ, ಮೀನಿಂಗ್ ಆ್ಯಂಡ್ ಮೆಥಡ್ಸ್ ಆಫ್ ಎಜುಕೇಷ್ನಲ್ ಸೈಕಾಲಜಿ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಇಂಡಿವಿಜುವಲ್ ಡಿಫ್ರೆನ್ಸ್, ಲರ್ನಿಂಗ್, ಪರ್ಸ್ನಾಲಿಟಿ ಆ್ಯಂಡ್ ಮೆಂಟಲ್ ಹೆಲ್ತ್, ಗ್ರೂಪ್ ಡೈನಾಮಿಕ್ಸ್. ಸೊ ಇವಾಗ ನಮಗೆ ಕರ್ನಾಟಕ TET ಆಗಿರಲಿ, ಇದು ಒಂದು GPSTR ಆಗಿರಲಿ, ಮೇಯ್ನ್ ನಮಗೆ ಯಾವುದು ಇರುತ್ತೆ ಅಂತಂದರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾರೆ. ಇಂಡಿವಿಜುವಲ್ ಡಿಫ್ರೆನ್ಸಸ್ ಮತ್ತು ಪರ್ಸ್ನಾಲಿಟಿ, ಮೆಂಟಲ್ ಹೆಲ್ತ್, ಗ್ರೂಪ್ ಡೈನಾಮಿಕ್ಸ್ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ. ಇವಾಗ ಮೇಯ್ನ್ ಇದು ಜನರಲ್ ಇಂಗ್ಲೀಷ್ ಆಫ್ ಸ್ಟ್ಯಾಂಡರ್ಡ್ 12th. ಇವಾಗ ಫಸ್ಟ್ PU ಮತ್ತು ಸೆಕೆಂಡ್ PUC ಟೆಕ್ಸ್ಟ್ ಬುಕ್ಸಲ್ಲಿ ಎಕ್ಸಸೈಸಸ್ ನೀವು ಸಾಲ್ವ್ ಮಾಡಿದಾಗ ನಿಮಗೇನಾಗುತ್ತೆ, ಇದೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಮೇಯ್ನ್ ನಿಮಗೆ ಇವಾಗ ಇಲ್ಲಿ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ದಾರೆ. ಈ ಪೇಪರ್ 1 ಅಂತಲೇ ಅಲ್ಲ, ಪೇಪರ್ 2, ಪೇಪರ್ 1 ಇಬ್ಬರಿಗೂ ಹೆಲ್ಪ್ ಆಗುತ್ತೆ ಇದು. ಓಕೆ. ಏನೇನಿದೆ ಇದರಲ್ಲಿ, ಪ್ರೊನೌನ್ಸಿಯೇಷನ್, ಸ್ಪೆಲ್ಲಿಂಗ್, ಪಾರ್ಟ್ಸ್ ಆಫ್ ಸ್ಪೀಚ್, ಟೈಮ್ ಆ್ಯಂಡ್ ಟೆನ್ಸಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಮೋಡಲ್ಸ್, ಪ್ರಪೋಸಿಷನ್ಸ್, ಆರ್ಟಿಕಲ್ಸು ವಿಡಿಯೋ ಮಾಡಿದ್ದೀನಿ. ರಿಪೋರ್ಟೆಡ್ ಸ್ಪೀಚ್ ಮಾಡಿದ್ದೀನಿ. ಅಗ್ರಿಮೆಂಟ್, ಗ್ರಾಮರ್ ಯೂಸೇಜ್, ಫಂಕ್ಷನಲ್ ಇಂಗ್ಲೀಷ್, ಸಿನಾನಿಮ್ಸ್, ಆ್ಯಂಟೋನಿಮ್ಸ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ನಾನು, ಸಪ್ರೇಟ್ ವಿಡಿಯೋ. ಒಂದು ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಅದು ಕೂಡ ಮಾಡ್ತೀನಿ. ಪ್ರಿಫಿಕ್ಸ್ ಸಫಿಕ್ಸ್ ಏನಿದೆ ಅದು ಒಂದು ಪರ್ಟಿಕ್ಯುಲರ್ ಇಷ್ಟೇ ಅಂತ ಇದೆ, ಅಷ್ಟರಲ್ಲೇ ಬರುತ್ತದು. ಓಕೆ. ನೆಕ್ಸ್ಟ್ ಎರರ್ ಡಿಟೆಕ್ಷನ್, ಅದೇ ಒಂದು ಸ್ಪಾಟಿಂಗ್ ಎರರ್ಸ್, ಅದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಇವಾಗ ಇಷ್ಟೆಲ್ಲ ಇದೆ. ಇವಾಗ ನೀವು ಏನು ಮಾಡಬೇಕು ಅಂತಂದರೆ, ನಾನು ಒಂದು ಸ್ಟೋರಿ PDF ಅಂತ ಕೊಟ್ಟಿದ್ದೀನಲ್ಲ, ಅದರಲ್ಲಿ ಏನು ಬರುತ್ತೆ, ಈ ಶಫ್ಲಿಂಗ್ ಸೆಂಟೆನ್ಸಸ್ ಇನ್ ಪ್ಯಾರಾಗ್ರಾಫ್ ಅಂತ ಇದೆ ನೋಡಿ, ಅದು ಒಂದು ಸ್ಟೋರಿ ಇರುತ್ತೆ ಅಥವಾ ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಅದನ್ನು ಶಫಲ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಯೂಶ್ವಲಿ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದು ಕೇಳ್ತಾರೆ. ಅದು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಮೇಲ್ಗಡೆ ಇರೋ ಸೆಂಟೆನ್ಸ್ ಕೆಳಗಡೆ ಕೊಟ್ಟಿರ್ತಾರೆ, ಕೆಳಗಡೆ ಇರೋ ಸೆಂಟೆನ್ಸ್ ಮೇಲ್ಗಡೆ ಕೊಟ್ಟಿರ್ತಾರೆ. ABCD ಅಂತ ಕೊಟ್ಟಿರ್ತಾರೆ. ಸೊ ನಾವು A ಫಸ್ಟ್ ಬರುತ್ತೋ, B ಸೆಂಟೆನ್ಸ್ ಫಸ್ಟ್ ಬರುತ್ತೋ, ಥರ್ಡ್ C ಸೆಂಟೆನ್ಸ್ ಕರೆಕ್ಟಾಗಿ ಬರುತ್ತೋ ಅಂದ್ಬಿಟ್ಟು ಕರೆಕ್ಟಾಗಿ ಒಂದು ಆರ್ಡ್ರಲ್ಲಿ ಬರಿಬೇಕಾಗುತ್ತೆ. ಶಫಲ್ ಮಾಡಿ ಕೊಟ್ಟಿರ್ತಾರೆ, ನೀವು ಕರೆಕ್ಟಾಗಿ ಒಂದು ಸೆಂಟೆನ್ಸ್ ಫಾರ್ಮಲ್ಲಿ ಒಂದು ಪ್ಯಾರಾಗ್ರಾಫ್ ಬರಿಬೇಕಾಗುತ್ತೆ. ಅದು ಓಕೆ. ನೆಕ್ಸ್ಟ್ ಟೆಸ್ಟಿಂಗ್ ಆ್ಯಂಡ್ ಇವ್ಯಾಲ್ಯೂಷನ್, ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್, ELT ಟರ್ಮ್ಸ್. ಇಷ್ಟು ಇಂಗ್ಲೀಷ್ದು ಒಂದು ಸಿಲೆಬಸ್ ಆಯಿತು. ನಾನು ವೀಡಿಯೋಸ್ ಮಾಡ್ತಾಯಿರ್ತೀನಿ. ಇವಾಗ ನೀವೇನು ಮಾಡಬೇಕು ಅಂದರೆ, ನಾನು ಎಲ್ಲ ಎಷ್ಟು ವೀಡಿಯೋಸ್ ಇಲ್ಲಿ ಗ್ರಾಮರಲ್ಲಿದೆಯೋ ಅದೆಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೋಡಿಲ್ಲ ಅಂದರೆ ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲ್ಗೆ ನೀವು ವಿಡಿಯೋ ಒಂದ್ಸರಿ ಎಲ್ಲ ವೀಡಿಯೋಸ್ ಚೆಕ್ ಮಾಡ್ಕೊಳ್ಳಿ. ರಿಪೋರ್ಟೆಡ್ ಸ್ಪೀಚ್ ಆಗಿರಲಿ, ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗಿರಲಿ, ಅದೆಲ್ಲ ವೀಡಿಯೋಸ್ ನೋಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಕಂಪ್ಯೂಟರ್ ನಾಲೆಜಲ್ಲಿ ಏನಿರುತ್ತೆ, ನಾಲೆಜ್ ಆಫ್ MS Word, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಎಕ್ಸೆಲ್, Outlook, MS Office, Internet surfing, sending or receiving emails, how to write emails, check the net for appropriate content, attach and download files, create folders, files and managing them, printing documents, formatting the files, font, margins, header, footer, page numbers, diagrams, inserting symbols and pictures, tables, etc. Knowledge of operating system like Windows, older and latest version ಎರಡೂ ಕೊಟ್ಟಿದ್ದಾರೆ. ಸೊ ಇದಕ್ಕೇನಿಲ್ಲ, ನಾಲೆಡ್ಜ್ ನಾವು ಕಂಪ್ಯೂಟರಲ್ಲಿ ಏನು ಅಂತಂದರೆ ಬೇಸಿಕ್ ನಮಗೆ ಗೊತ್ತಿರಬೇಕು ಅನ್ನೋದು ಇಂಟೆನ್ಷನಿಂದ ಇದು ಕೊಟ್ಟಿದ್ದಾರೆ. ಸೊ ಕಂಪ್ಯೂಟರ್ ಏನು ಮಾಡಬೇಕು ಅಂತಂದರೆ, ಅದಕ್ಕೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಇರತ್ತಲ್ಲ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು, ಅದರಿಂದ ಸ್ವಲ್ಪ ಕ್ವೆಶನ್ಸ್ ಕೊಡ್ತೀನಿ ನಾನು. ಆದಷ್ಟು ಬೇಗ ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಕೆಳಗಡೆ ನೋಡಿ ನೀವು, ಅಬೌವ್ ಸಿಲೆಬಸ್ ಈಸ್ ಸಬ್ಜೆಕ್ಟ್ ಟು ಅಪ್ರೂವಲ್ ಬೈ ಕಾಂಪಿಟೆಂಟ್ ಅಥಾರಿಟಿ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ. ನೆಕ್ಸ್ಟ್ ಇವಾಗ ಉರ್ದು ಮೀಡಿಯಮ್ ಅವರಿದ್ದರೆ ನೀವು ನೋಡ್ಕೊಳ್ಳಿ, ಒಂದು ಸ್ಕ್ರೀನ್ಶಾಟ್ ಕೊಟ್ಬಿಟ್ಟಿರ್ತೀನಿ, ಯಾಕಂದರೆ ಉರ್ದು ಹೇಳೋಕ್ಕೆ ಬರಲ್ಲ ನಮಗೆ. ಇಲ್ಲೊಂದು ಸ್ಕ್ರೀನ್ಶಾಟ್ ಇದೆ, ಇದನ್ನು ನೋಡ್ಕೊಳ್ಳಿ. ಯಾರಾದರೂ ನಿಮ್ಮ ತೆಲುಗು ಫ್ರೆಂಡ್ಸ್ ಆಗಿರಲಿ, ಒಂದು ಮರಾಠಿ ಫ್ರೆಂಡ್ಸ್ ಆಗಿರಲಿ, ಅಥವಾ ಒಂದು ತಮಿಳ್ ಬರೆಯೋರಾಗಿರಲಿ, ಅವ್ರ ಜೊತೆ ಇದೆಲ್ಲ ಶೇರ್ ಮಾಡಿ.
ಅಕಸ್ಮಾತ್ ನಿಮಗೆ ಇಲ್ಲ ಅಂತಂದ್ರೂ ಇದು ಗೊತ್ತಾಗ್ತಾ ಇಲ್ಲ, ಕ್ಲಿಯರ್ ಆಗಿಲ್ಲ ಅಂತಂದರೆ PDF ಸಿಗುತ್ತೆ ವೆಬ್ಸೈಟಲ್ಲಿ, ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು, ನೀವು ಇವಾಗ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ ಗ್ರಾಮರ್ ವೀಡಿಯೋಸ್ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.